ಚಿತ್ರಮಂದಿರ ಬಿಟ್ಟರೆ ಇನ್ಯಾವ ಎಲ್ಲೂ ಸ್ಟ್ರೀಮ್ ಆಗಲು ಬರಲೇಬೇಕು. ನೀವು ಹೇಳಿದ್ ಕರೆಕ್ಟು. ಸಿನಿಮಾಲಿ ಥಿಯೇಟರ್ ರಿಲೀಸ್ ಆದ್ಮೇಲೆ ಖುಷಿ ಅಂತ. ಥಿಯೇಟರ್ ರಿಲೀಸ್ ಮಾಡೋಕ್ಕೆ ಅದಕ್ಕೆ ಆದ ಬಜೆಟ್ ಬೇಕೀಗ. ನಥಿಂಗ್ ಕಮ್ಸ್ ಫ್ರೀ. ಆಲ್ರೆಡಿ ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು ಆಲ್ರೆಡಿ ಅದರಿಂದ ಓಡಾಡಿ ಎಲ್ಲ ನೊಂದು ಸೋತು ಎಲ್ಲ ಹೋಗೋ ಆಗಿದೆ ಆಲ್ರೆಡಿ. ಈಗ ಆಸ್ ಅ ಡೈರೆಕ್ಟರ್, ಆಸ್ ಅ ಕೋ ಡೈರೆಕ್ಟರ್, ಆಸ್ ಅ ಪ್ರೊಡ್ಯೂಸರ್, ಅವರೆಲ್ಲ ಯಾರು ಮುಂದಕ್ಕೆ ಬರಲ್ಲ. ಫ್ರೇಮಲ್ಲಿ ಇಲ್ಲ ಅವರು. ಅವ್ರಿಗೆ ಒಂದು ಹೆಸರು ಬಂದಿಲ್ಲ. ಅವ್ರು ಏನು ಮಾಡ್ತಾರೆ? ನನಗೆ ಥಿಯೇಟರ್ ಇಲ್ಲಪ್ಪ ನಿನಗೆ. ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಯು ಕೆನಾಟ್ ಗೋ ಅಂಡ್ ಡಿಸ್ಪ್ಲೇಸ್ ಮೂವೀಸ್, ಯು ಕೆನಾಟ್ ರನ್ ಎ ಶೋ. ಆಗ ಈ ಥರ ಚಾನೆಲ್ಸ್ ಫ್ರೀ ಇದೆ. ನನ್ನ ಸಜೆಷನ್ ನಿಮ್ಗೆ ಯಾಕೆ ಅಲ್ಲಿ ಮಾಡೋಕ್ಕೆ, ವೈ ಡೋಂಟ್ ಯು ಯೂಸ್ ದಿಸ್ ಇದಂತ. ನಾನಾಗಲೇ ಹೇಳಿದೆ ನೋಡಿ, ಈ ಒಂದು 15-20 ವರ್ಷದ ಕೆಳಗಡೆ ಅಂದ್ಕೊಳ್ತೀನಿ, ಪ್ರಾಯಶಃ ಕನ್ನಡದಲ್ಲಿ ಅಷ್ಟೊಂದು ಕನ್ನಡ ಚಾನಲ್ಗಳು ಇರಲಿಲ್ಲ. ಟಿ ವಿ ಚಾನಲ್ಗಳು ಇದ್ದದ್ದು 1-2 ಚಾನಲ್ಲು. ಇಲ್ಲೇನಾಗ್ತಿತ್ತು, ಸಿನಿಮಾ ರಿಲೀಸ್ ಆಗಿ 1-1.5 ವರ್ಷ ಆದ 2 ವರ್ಷ ಆದ ಟಿ ವಿ ಬರ್ತಿತ್ತು. ಸೊ ಆಗ ಸಿನಿಮಾಗಳು ಚೆನ್ನಾಗಿ ಹೋಗ್ತಿತ್ತು, ಅದ್ಭುತವಾಗಿ ಹೋಗ್ತಿತ್ತು. ಯಾಕೆಂದರೆ 2 ವರ್ಷದವರೆಗೆ ಅವ್ರು ಕಾಯ್ತಿರಲಿಲ್ಲ. ಟಿ ವಿಲಿ ಬರೋವ್ರಿಗೂ ಕಾಯೋಣ ಅಂತ ಕಾಯ್ತಿರಲಿಲ್ಲ. ಆಗ ಯಾವ ಒ ಟಿ ಟಿಗಳಿರಲಿಲ್ಲ, ಯೂಟ್ಯೂಬ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಈಗೇನಾಗೋಗಿದೆ, ನಮ್ಮಲ್ಲಿ ಒಂದು ಕಾನೂನು ಫಾರ್ಮ್ ಆಗಬೇಕು ಸರ್. ಲೈಕ್ ಹೇಗೆ ಅಂದರೆ, ಒಂದು ಸಿನಿಮಾ ರಿಲೀಸ್ ಆದ ಮೇಲೆ ಇಷ್ಟು ದಿನಗಳ ಕಾಲ, ಅಂದರೆ ಮಿನಿಮಮ್ ನಾವು 8-10 ತಿಂಗಳು ಮಾಡಬೇಕು. ಅಲ್ಲಿವರೆಗೂ ಒ ಟಿ ಟಿಗೆ ಕೊಡಬಾರ್ದು, ಅಥವಾ ಯಾವ ಚಿತ್ರಮಂದಿರ ಬಿಟ್ಟರೆ ಇನ್ಯಾವ ಎಲ್ಲೂ ಸ್ಟ್ರೀಮ್ ಆಗದೆ ಇರೋಂಗೆ ಒಂದು ಕಟ್ಟುನಿಟ್ಟಿನ ಕಾನೂನು ತಂದರೆ ಖಂಡಿತ ಚಿತ್ರಮಂದಿರಗಳು ತುಂಬುತ್ತೆ. ಮತ್ತು ಹಳೆ ಗತವೈಭವ ಮರಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನಾಗಿದೆ, ಅಪ್ಪು ಸರ್ದೆ ಯುವರತ್ನ ಸಿನಿಮಾ ರಿಲೀಸ್ ಆಗುತ್ತೆ, 9ನೇ ದಿನಕ್ಕೆ ಒ ಟಿ ಟಿಗೆ ಬರುತ್ತೆ. 9ನೇ ದಿನಕ್ಕೆ. ಯಾಕೆಂದರೆ ಅದಕ್ಕೆ ಕಾರಣ 2-3 ಇದೆ. ಅದೇ ಯುವರತ್ನ ತೊಗೊಂಡಂಥ, ಅಥವಾ ಆ ಸಿನಿಮಾ ನಿರ್ಮಾಪಕರು ಅಥವಾ ಡಿಸ್ಟ್ರಿಬ್ಯೂಟರು ಇನ್ನೊಂದು ಯಾವುದೋ ತೆಲುಗು ಸಿನಿಮಾ ರಿಲೀಸ್ ಇತ್ತು ಆವಾಗ. ಆ ಸಿನಿಮಾ ಇವ್ರು ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ಇದನ್ನು ತೆಗಿಲೇಬೇಕಿತ್ತು ಅವ್ರಿಗೆ. ಅದು ತುಂಬ ದೊಡ್ಡ ಸ್ಟಾರ್ ಸಿನಿಮಾ. ಸೊ ಹಾಗಾಗಿ ಅಪ್ಪು ಸರ್ ಅಭಿಮಾನಿಗಳಿಗಾಗಲಿ ನಮ್ಮ ಕನ್ನಡಿಗರಿಗಾಗಲಿ ನಮಗೆ ಮೋಸ ಮಾಡಿ ಆ ಸಿನಿಮಾನ ಹಾಕಿದ್ರು. 9ನೇ ದಿನಕ್ಕೆ ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ. ಸೊ ಹೀಗಾದಾಗ ಈಗೇನಾಗಿದೆ, ಜನಗಳಿಗೆ, ಕಾಮನ್ ಪೀಪಲಲ್ಲಿ ಏನಾಗೋಗಿದೆ, ಯಾವುದೇ ಒಂದು ಸಿನಿಮಾ ಬಂದರೆ ಬರುತ್ತೆ ಬಿಡೋ, ಒಂದು 15-20 ದಿನ, ಒಂದು ತಿಂಗಳಲ್ಲಿ ಒ ಟಿ ಟಿಗೆ ಬರುತ್ತೆ, ಇಲ್ಲ ಯೂಟ್ಯೂಬಲ್ಲಿ ಬರುತ್ತೆ, ಟೆಲಿಗ್ರಾಮಲ್ಲಿ ಬರುತ್ತೆ, ನೋಡಿಬಿಡೋಣ. ಜನ ಥಿಯೇಟ್ರಿಗೆ ಬರದೇ ಇರೋ ಕಾರಣಗಳೇ ಇದು ಸರ್. ಈಗ ನೀವು ಒಂದು ಎಕ್ಸಾಂಪಲ್ ಅಪ್ಪು ಫಿಲಮ್ ತಗೊಂಡ್ರಿ. ನೀವು ನಿಮ್ಮ ಪ್ರಕಾರ ಹೇಳಿದ್ರಿ, ಅಥವಾ ನೀವು ಎಕ್ಸಾಕ್ಟ್ ನ್ಯೂಸ್ ಇಟ್ಕೊಂಡು ಹೇಳ್ತಾ ಇದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಆಸ್ ಅ ಪ್ರೊಡ್ಯೂಸರ್ ಪಾಯಿಂಟ್, ಓಕೆ, ಆಸ್ ಅ ಪ್ರೊಡ್ಯೂಸರ್ ಪಾಯಿಂಟ್, ಹಾಕಿರೋ ದುಡ್ಡು ತೆಗಿಲೇಬೇಕು. ಅದು ಯಾರೇ ಇಲ್ಲ, ಅವ್ರಿಗೆ ಯಾವ್ದು ಇರುತ್ತೆ, ಡೈರೆಕ್ಟರ್ ಮೇಲೆ ಪ್ರೆಷರ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಈಗ 10 days 9 days ನೋಡಿದ್ರೆ ಇನ್ನು ಮುಂದೆ ಸ್ಟಾರ್ ಗೇಸ್ ಮತ್ತೆ ಕಮ್ಮಿ ಆಗ್ತದೆ. ಆಕ್ಚುಲಿ ಈಗಿನ ಟ್ರೆಂಡ್ ಪ್ರಕಾರ ನೋಡಿದ್ರೆ 1 ವಾರ ಕೂಡ ಒಂದು ಮೂವಿ ಓಡ್ತಾ ಇದೆ. 1 ವಾರ ಓಡಿದ್ರೆ, 1 ವಾರ ಮುಗಿಸಿ 2ನೇ ವಾರ ಏನೋ ಓಡಿದ್ರೆ ಅದು ತುಂಬಾ ಗ್ರೇಟ್ ಆಗಿದೆ. ಸೊ ಅವರು ಆ ಓ ಟಿ ಟಿಗೆ ಹಾಕಿ ಆ ರೀಚ್ ಅನ್ನ ಎಲ್ಲ ಜನಕ್ಕೆ ಹೋಗಿರೋದು ಕರೆಕ್ಟ್ ಅಲ್ವಾ? ಅದ್ಯಾಕೆ ನಿಮ್ಮ ಪ್ರಕಾರ ತಪ್ಪೋದು ಸರ್? ಇಲ್ಲಿ ಕನ್ನಡ ಸಿನಿಮಾಗಳು ಕೊಲೆ ಆಗುತ್ತೆ ಸರ್. ಖಂಡಿತ 9 ದಿನಕ್ಕೆ 10 ದಿನಕ್ಕೆಲ್ಲ ಒ ಟಿ ಟಿಗೆ ಬಂದರೆ ಚಿತ್ರಮಂದಿರಕ್ಕೆ ಯಾರು ಬರ್ತಾರೆ? ನೀವು ಒಬ್ಬ ನಿರ್ಮಾಪಕನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ಇದ್ರ ಹಿಂದೆ ಬರುವಂಥ 100 ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಸರ್, ಒಂದು ಸಿನಿಮಾ ಹೋದರೆ ಮಾತ್ರ ಆ ಸಿನಿಮಾದಲ್ಲಿ ಕೆಲಸ ಮಾಡೋರು, ಅಂದರೆ ಆ ಚಿತ್ರಮಂದಿರದಲ್ಲಿ ಕೆಲಸ ಮಾಡುವಂಥವ್ರು, ಆಪರೇಟರಿಂದ ಹಿಡ್ಕೊಂಡು ಪಾರ್ಕಿಂಗಲ್ಲಿ ಕೆಲಸ ಮಾಡುವಂಥವ್ರು, ಎಲ್ರಿಗೂ ಜೀವನ ಇದೆ. ಬಟ್ ಅವ್ರ ಕೆಲಸ ಬರ್ತಿದೆ. ಈಗ ನೆಕ್ಸ್ಟ್ ಆ ಮೂವಿ ಇನ್ನೊಂದು ಮೂವಿ ಬರ್ತಾನೆ ಇದೆ. ಇವಾಗ ಥಿಯೇಟ್ರಲ್ಲಿ ಜನ ಇಲ್ವಲ್ಲ. ಆಗ ಮಾಡಿದ ತಪ್ಪನೇ ಇವಾಗ ನಾವು ಅನುಭವಿಸ್ತಿರೋದು. ಇದು ಇನ್ಸ್ಟಂಟ್ ಕರ್ಮ ಅಲ್ಲ, 1-2 ವರ್ಷ ಆದಮೇಲೆ ಬಂದಿರೋಂಥ ಕರ್ಮ ಇದು. ಈಗ ಹೊಸದಾಗಿ ಮತ್ತೆ ನಮ್ಮನ್ನೆಲ್ಲ ಥಿಯೇಟರ್ ಕರ್ಕೊಂಡು ಹೋಗೋದಕ್ಕೆ ಏನು ಯೋಚನೆ ಮಾಡಿರಬಹುದು? ಏನು ನಿಮ್ಮ ಸಜೆಷನ್ ಇದೆ ಅದಕ್ಕೆ? ಹೇಳ್ದಲ್ಲ ಸರ್, ದೊಡ್ಡವರು ಇದ್ರ ಬಗ್ಗೆ ಕೂತ್ಕೊಂಡು ಮಾತಾಡಬೇಕು. ಆಮೇಲೆ ಸ್ಟಾರ್ ಸಿನಿಮಾಗಳು ಆದಷ್ಟು ರಿಲೀಸ್ ಆಗ್ತಾ ಹೋಗಬೇಕು. ಏನಾಗ್ತಿದೆ, ಇದು ನಾನು ಯಾವ ಸ್ಟಾರ್ ಹೆಸರುಗಳು, ಸ್ಟಾರ್ ಸಿನಿಮಾ ಜಾಸ್ತಿ ರಿಲೀಸ್ ಆಗ್ತಾ ಇದ್ರೆ ಬೇರೆ ಅವಕಾಶ ಇರಲ್ಲ. ಹಾಗೇನಿಲ್ಲ ಸರ್. ಹೌದು. ಈಗ ಲೆಟ್ ಮಿ ಅಸ್ಯೂಮ್ ಯಾವ್ದಾದ್ರು ಮಂತ್ಲಿ 6 ಸ್ಟಾರ್ದು
ವಾರ ಒಂದು ರಿಲೀಸ್ ಆಯ್ತು, ನಾಲ್ಕು ವಾರ ಒಂದು ರಿಲೀಸ್ ಆಯ್ತು, ಹ್ಞೂ ಅವ್ರವ್ರ ಕಾಂಪಿಟೇಷನ್ ಆಯ್ತು ಹ್ಞೂ ಅಲ್ವಾ. ಈ ಗ್ಯಾಪ್ ಅಲ್ಲಿ ಬೇರೆ ಕತೆ ಹೊಸಬ್ರು ನಾವು ಮಾಡಿದೋ ಇಂಥ ಕತೆ ಇಲ್ಲ ಸರ್, ಹಾಗಾಗೋದಿಲ್ಲ. ಯಾಕಂದರೆ ನಾವು ಇವತ್ತು ನಮ್ಮ ಇಂಡಸ್ಟ್ರೀಲಿ ಸ್ಟ್ಯಾಂಡ್ ಆಗಿರುವಂಥ ಯಾವುದೇ ಸ್ಟಾರ್ಸ್ ಆಗ್ಬೋದು ಒಂದು ಕಾಲದಲ್ಲಿ ಹೊಸಬರೇ. ನಾವು ಆವಾಗ ಅವ್ರನ್ನ ಹೊಸಬರು ಅಂತ ಕನ್ಸಿಡರ್ ಮಾಡಿ ಬಿಟ್ಬಿಟ್ಟಿದ್ರೆ ಇವತ್ತು ಅವ್ರು ಯಾರು ಸ್ಟಾರ್ ಆಗಿರ್ತಿರ್ಲಿಲ್ಲ. ಸೊ ಐ ಮೀನ್ ಟು ಸೇ, ಖಂಡಿತ ಸ್ಟಾರ್ ಸಿನಿಮಾಗಳ ಮಧ್ಯೆ ಹೊಸಬರು ಸಿನಿಮಾಗಳು ಬರಲೇಬೇಕು. ನಾನು ಮಲಯಾಳಮಲ್ಲಿ ಒಂದು ಸಿನಿಮಾ ನೋಡ್ತಿದ್ದೆ, ಮಂಜು ಮಿಲ್ ಬಾಯ್ಸ್ ಅಂತ, ಎಲ್ಲ ಹೊಸಬರೇ. ಅದ್ಭುತವಾಗಿ ಸಿನಿಮಾನ ರೀಚ್ ಮಾಡಿದ್ರು. 200-250 ಕೋಟಿ ವ್ಯವಹಾರ ಆಗಿದೆ ಅಂತ ಕೇಳ್ಪಟ್ವಿ ನಾವು. ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿರುವಂಥದ್ದು ಎಲ್ಲ ರಿಯಲ್ ಬೇಸ್ಡ್ ಕತೆ ಅಂತ ಖುಷಿ ಆಯ್ತು ನನಗೆ. ಹಾಗಾಗಿ ಆ ಥರ ಒಂದಷ್ಟು ಪ್ರಯೋಗಾತ್ಮಕ ಸಿನಿಮಾಗಳು ಅಥವಾ ಹೊಸಬರು ಇಂಡಸ್ಟ್ರಿಗೆ ಬಂದ್ರೇ ಇಂಡಸ್ಟ್ರಿಗೆ ಒಂದು ಶೈನ್ ಇರುತ್ತೆ, ಒಂದು ಬೆಳಕಿರುತ್ತೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಸ್ಟಾರ್ಗಳು ಹೊಸಬರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಹೊಸ ಹೊಸ ಸಿನಿಮಾಗಳು ಬರ್ತಿದೆ, ಹೊಸಬರು ಬರಬೇಕು, ಹೊಸಬರು ಸಿನಿಮಾಗಳು ಬೆಳಿಬೇಕು. ಜೊತೆಗೆ ಸ್ಟಾರ್ ಸಿನಿಮಾಗಳು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ರಿಲೀಸ್ ಆಗಲೇಬೇಕು. ಅಂದರೆ ನಾನು ಹೇಳ್ತೀನಿ, ಗ್ರೇಡ್ ಸ್ಟಾರ್ಗಳು, ರೇಟೆಡ್ ಸ್ಟಾರ್ಗಳು ಏನು ನಾವಿದ್ದೀವಿ, ಯಾರಿದ್ದಾರೆ ಅವರು ವರ್ಷಕ್ಕೊಂದು ಸಿನಿಮಾ ಬಿಡುಗಡೆ ಆಗಲೇಬೇಕು. 2 ವರ್ಷ 3 ವರ್ಷ ತೊಗೊಂಡಾಗ ಏನಾಗುತ್ತೆ, ಥಿಯೇಟ್ರ್ ಕಡೆ ಜನ ಬರೋದಿಲ್ಲ. ಅವ್ರ ಅಭಿಮಾನಿಗಳು ಅವರೇ ಕರ್ಕೊಂಬರ್ಬೇಕು ಅಂದರೆ ವರ್ಷಕ್ಕೊಂದು ಸಿನಿಮಾ ಬರಬೇಕು. ಇದರ ಮಧ್ಯದಲ್ಲಿ ನಮ್ಮಲ್ಲಿ ಒಂದು 10 ಜನ ಸ್ಟಾರ್ ಇದ್ದಾರೆ ಅಂದ್ಕೊಳ್ಳಿ ಸರ್, ವರ್ಷಕ್ಕೆ 10 ಸ್ಟಾರ್ ಸಿನಿಮಾ ರಿಲೀಸ್ ಆಯಿತು. ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಬರುವಂಥ ಅಭ್ಯಾಸ ಅವರು ಮಾಡಬೇಕು. ಆಗ ಅದರ ಮಧ್ಯ ಗ್ಯಾಪ್ಗಳಲ್ಲಿ ಒಂದೊಂದು ಹೊಸ ಸಿನಿಮಾಗಳು ಬರ್ತಾಯಿದ್ರೆ ಖಂಡಿತ ಜನ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಆ್ಯಂಡ್ ಒಳ್ಳೆಯ ಸಿನಿಮಾ ಬಂದಾಗ ಪ್ರೇಕ್ಷಕ ಯಾವತ್ತೂ ಅದನ್ನು ತಿರಸ್ಕಾರ ಮಾಡಿದ್ದೇ ಇಲ್ಲ ಸರ್. ಅದಕ್ಕೆ ತುಂಬ ಉದಾಹರಣೆಗಳಿದೆ, ತುಂಬ ಉದಾಹರಣೆಗಳಿದೆ ಸರ್. ಕೊನೆಯದಾಗಿ ನಿಮ್ಮ ಒಂದು ಕಿವಿ ಮಾತು ನಮ್ಮ ಪ್ರೇಕ್ಷಕರಿಗೆ. ನಾನು ಇನ್ನೊಂದು ಕಿವಿ ಮಾತು ಹೇಳಬೇಕಿತ್ತು ನಮ್ಮ ಸಹಾಯಕ ನಿರ್ದೇಶಕರುಗಳಿಗೆ, ಹೊಸದಾಗಿ ಬರುವಂಥವ್ರಿಗೆ. ದಯವಿಟ್ಟು ಕಮಿಟ್ಮೆಂಟ್ ಇಟ್ಕೊಂಡು ಬರಬೇಡಿ. ಅಂದರೆ ತುಂಬ ಜನ ನಾನು ಕೇಳಿದ್ದೀನಿ, ಸರ್ ಮನೆಯಲ್ಲಿ ನಾನು ತಿಂಗಳಿಗೆ ಇಷ್ಟು ಕಳಿಸ್ಬೇಕು, ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ತಂಗಿ ಇದ್ದಾರೆ. ಖಂಡಿತ ಎಲ್ರಿಗೂ ಒಂದು ಸಂಸಾರ ಇದೆ, ಎಲ್ರಿಗೂ ಕಷ್ಟಗಳಿದ್ದಾವೆ, ಎಲ್ರಿಗೂ ಹೊಟ್ಟೆ ಇದೆ. ಆದರೆ ಸಿನಿಮಾ ರಂಗನೇ ಬೇರೆ, ನೀವು ಬೇರೆ ಕಡೆ ಮಾಡೋ ಕೆಲಸಗಳೇ ಬೇರೆ. ಇಲ್ಲಿ ತಿಂಗಳಿಗೊಂದ್ಸಲ ಸಿಗೋ ಸಂಬಳದ ಕೆಲಸ ಇಲ್ಲಿ ಇಲ್ಲ. ಸಿನಿಮಾಗಳು ಪ್ರೀ ಪ್ರೊಡಕ್ಷನಿಂದ ಶುರುವಾಗಿ ರಿಲೀಸ್ ಆಗೋ ಅಷ್ಟೊತ್ತಿಗೆ ಈ ಜನ್ಮ ಬೇಕಿತ್ತಾ ಅನ್ನೋಷ್ಟೊತ್ತಿಗೂ ಬಂದಿರ್ತೀವಿ. ಇಂಥದ್ರಲ್ಲಿ ದುಡ್ಡು ಖಂಡಿತ ಕಷ್ಟ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ನಾನು ನೋಡಿರ್ತೀನಿ, ಆಡಿಷನ್ ಪೋಸ್ಟರ್ಗಳು ಹಾಕಿರ್ತೀರಿ, ಸಹಾಯಕ ನಿರ್ದೇಶಕರು ಬೇಕಾಗಿದ್ದಾರೆ, ಸಂಭಾವನೆ ಇರುವುದಿಲ್ಲ. ನನಗೆ ಯಾಕೆ ಅಂತ ಇದುವರೆಗೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಯಾರೂ ಮನುಷ್ಯರಲ್ವಾ, ಅವ್ರಿಗೆ ಹೊಟ್ಟೆ ಇಲ್ವಾ, ಸಂಸಾರ ಇಲ್ವಾ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟೆಷ್ಟೋ ಕೊಟ್ಟು ಏನೋ ಮಾಡಬಹುದು. ದಯವಿಟ್ಟು ಅವರು ಕೊಡ್ತಾರೋ ಬಿಡ್ತಾರೋ, ನೀವು ಕಮಿಟ್ಮೆಂಟ್ ಇಟ್ಕೊಂಡಿದ್ದರೆ ಇಂಡಸ್ಟ್ರಿಗೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಕಮಿಟ್ಮೆಂಟ್ ಇಲ್ಲದೆ ಏನೂ ಇಲ್ಲ, ನಾನು ಹೇಗೋ ಮಾಡ್ತೀನಿ, ಏನೋ ನಡೀತದೆ ಅನ್ನೋಂಗಿದ್ರೆ ಕನಸುಗಳನ್ನ ಕಟ್ಕೊಂಡು ಬನ್ನಿ. ಜೇಬ್ ತುಂಬ್ಕೊಂಡು ಹೋಗ್ತೀನಿ ಅಂತ ಯಾರಾದರೂ ಆಶಾಭಾವನೆಗಳಲ್ಲಿದ್ದರೆ ಖಂಡಿತ ಅದು ಅಸಾಧ್ಯ. ಸಿನಿಮಾ ತುಂಬ ಕಷ್ಟ ಇದೆ, ಆ ಖುಷಿನೂ ಇದೆ. ಆ ಖುಷಿನ ನೀವು ಹೇಳೋಕ್ಕಾಗಲ್ಲ. ನನಗೆ ತುಂಬ ಕಡೆ ನನಗೆ ಶೂಟ್ಗೆ ಹೋಗ್ತಿರ್ತೀವಿ, ಆ ಶೂಟ್ ಅಟ್ಮಾಸ್ಫಿಯರ್ ನೋಡಿದ್ರೆ ಒಂದು ಖುಷಿ, ಆ ಲೈಟ್ಸು, ಆ ಕ್ಯಾಮ್ರಾದ ಆ್ಯಕ್ಷನು, ಅಲ್ಲಿ ತಿರುಗಾಡೋದು, ಅದೇನೋ ಒಂದು ಖುಷಿ ಸರ್. ಅದನ್ನು ನನಗೆ ವರ್ಣಿಸೋಕ್ಕಾಗೋದಿಲ್ಲ. ಆ್ಯಂಡ್ ಸಿನಿಮಾ ನಾನು ಇತ್ತೀಚೆಗೆ 1-2-3 ಸಿನಿಮಾಲಿ ಆ್ಯಕ್ಟ್ ಕೂಡ ಮಾಡ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಸೆಟ್ ನೋಡೋಕ್ಕಾದ್ರೂ ಸುಮ್ಮನೆ ಹೋಗೋ ಖುಷಿ ನನಗೆ. ಅದು ಯಾರ್ದೋ ಸೆಟ್ ಇರುತ್ತೆ, ಯಾರೋ ಡೈರೆಕ್ಟ್ರು, ಯಾರೋ ಪ್ರೊಡ್ಯೂಸರು, ಆ ಸೆಟ್ ನೋಡೋದೇ ಒಂದು ಖುಷಿ ನನಗೆ. ಹಾಗಾಗಿ ಸಿನಿಮಾ ಕಷ್ಟ ಇದೆ, ಅಷ್ಟೇ ಖುಷಿನೂ ಇದೆ. ಕಷ್ಟಪಟ್ಟು ಖುಷಿ ಪಡುವಾಗಿದ್ದರೆ ಬನ್ನಿ. ಸಿನಿಮಾ ನಿಮ್ಮನ್ನು ಕೈ ಬಿಡೋದಿಲ್ಲ, ಮೋಸ ಮಾಡಬೇಡಿ. ಫ್ರೆಂಡ್ಸ್, ಇದು ನಮ್ಮ ಒಂದು ಸ್ಮಾಲ್, ನಮ್ಮ ಕಡೆಯಿಂದ ಆಗುವಷ್ಟು ತಿಳುವಳಿಕೆಯನ್ನು ಇಂಡಸ್ಟ್ರಿಯಲ್ಲಿ ಅನ್ಸಂಗ್ ಹೀರೋಸ್ ಅಂತ ಇರ್ತಾರೆ. ಇವರೆಲ್ಲ ಯಾವತ್ತೂ ಫ್ರೇಮಲ್ಲಿ ನಿಮಗೆ ಕಾಣಿಸಲ್ಲ. ಎಲ್ಲ ಬ್ಯಾಕ್ ಫ್ರೇಮ್ಸ್ ಎಲ್ಲ ಕೆಲಸ ಮಾಡೋರು ಇರ್ತಾರೆ. ಅದ್ರಲ್ಲಿ ಒಬ್ಬೊಬ್ಬರೇ ಕರೆದು ಅವರ ಒಪಿನಿಯನ್, ಅವರ ಕಷ್ಟ ನಷ್ಟಗಳು, ಅವರ ಎಕ್ಸ್ಪೀರಿಯನ್ಸನ್ನು ಅವರೇ ಹಂಚ್ಕೊತಾರೆ. ಆದಷ್ಟು ಅವ್ರ ನಾಲೆಜ್ ಶೇರ್ ಮಾಡ್ತಾರೆ. ನೀವೊಬ್ಬರು ಡೈರೆಕ್ಟರೇ ಆಗಲಿ, ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಅಥವಾ ಡೈರೆಕ್ಟರ್ ಆಗಿದ್ದವರು, ನೀವು ಆಲ್ರೆಡಿ ಇದು ಎಕ್ಸ್ಪೀರಿಯನ್ಸ್ ಆಗೋಗಿದೆ, ಆಗೋರ್ಗೆ ಇದೆಲ್ಲ ಒಂದು ನಾಲೆಜು.
ಇದನ್ನು ನೋಡ್ತಾ ಇರಿ. ನಮ್ಮ ಸಿನಿಮಾ ಮ್ಯಾಜಿಕಲ್ಲಿ ಪ್ರತಿ ವಾರ ಪ್ರತಿ ಸರಿ ಹೊಸ ಡೈರೆಕ್ಟರ್ಸ್, ಹೊಸ ಟೆಕ್ನಿಷಿಯನ್ಸ್ ಜೊತೆ ಒಂದೊಂದಲ್ಲ ಒಂದು ಸಂದರ್ಶನ ಇಟ್ಕೊಂಡಿರ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟು ದೂರ ಕರೆದು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ನಾನು ಇನ್ನೂ ಕಲಿಕೆ ಹಂತದಲ್ಲಿದ್ದೀನಿ. ಡ್ಯಾಟ್ಸ್ ಮನಿ ಸ್ಟುಡಿಯೋ, ನಮ್ಮ ಬೊಮ್ಮನಹಳ್ಳಿಲಿರುವಂಥ ಡ್ಯಾಟ್ಸ್ ಮನಿ ಸ್ಟುಡಿಯೋದ ಮಾಲೀಕರು ಶರತ್ ಸರ್ ಅವರು ಕರೆದು ಸಿನಿಮಾ ಮ್ಯಾಜಿಕ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡೋಣ, ನಿಮಗೆ ಗೊತ್ತಿರೋದು ನೀವು ಶೇರ್ ಮಾಡ್ಕೊಳ್ಳಿ, ನನಗೆ ತಲೆಗೆ ಬಂದಿರೋ ಪ್ರಶ್ನೆಗಳು ನಾನು ಕೇಳ್ತೀನಿ ಅಂತ ಹೇಳಿದರು. ಚೂರು ಮುಜುಗರದಿಂದನೇ ಕೂತ್ಕೊಂಡು ಮಾತಾಡಿದ್ದೀವಿ ಅಂದ್ಕೊಳ್ತೀನಿ. ಖಂಡಿತ ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಇರಲಿ. ನಿಮ್ಮಲ್ಲಿ ಏನೋ ಸಜೆಷನ್ಸ್ಗಳಿದ್ರೆ ಖಂಡಿತ ನಮಗೆ ಕೊಡಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನನ್ನ ಕರೆದಿದ್ದಕ್ಕೆ.